Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.2ರಲ್ಲಿ ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ. ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ. 2x + 3y = 11 ಮತ್ತು 2x - 4y = -24 ಅನ್ನು ಬಿಡಿಸಿರಿ ಮತ್ತು ಇದರಿಂದ y = mx + 3 ರಲ್ಲಿ mನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಐತಿ. ಹೌದಾ, ಇವು ಎರಡು ಸಮೀಕರಣಗಳನ್ನು ಬಿಡಿಸಿ ನಾವು ಏನು ಮಾಡಬೇಕು, ಎಕ್ಸ್ ಮತ್ತು y ಬೆಲೆಗಳನ್ನು ಕಂಡುಹಿಡಿದು ಆ ಎಕ್ಸ್ ಮತ್ತು y ಬೆಲೆಗಳನ್ನು y = mx + 3ಯಲ್ಲಿ ಹಾಕಿದಾಗ ನಿಮಗೇನು ಸಿಗುತ್ತೆ, m ಬೆಲೆ ಸಿಗುತ್ತಾ. ಅದು ಹೇಗಂತ ಈಗ ನೋಡೋಣ್ರಿ. ಇಲ್ಲಿ ನೋಡ್ರಿ, ಸಮೀಕರಣ 1 ಏನಿದೆ, 2x + 3y = 11 ಅಂತ ಇದೆನಾ. ಇದಕ್ಕೇನು ಮಾಡಿರಿ, ಸಮೀಕರಣ 1 ಅಂತ ಹೆಸರು ಕೊಡ್ರಿ. ಅದೇ ರೀತಿ ಇನ್ನೊಂದು ಸಮೀಕರಣ ಐತೆ, 2x - 4y = -24 ಅಂತ ಐತಿ. ಹೌದಾ, ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಸಮೀಕರಣ 1 ಮತ್ತು 2 ಸಿಕ್ಕೋ. ಇವಾಗ ಏನು ಮಾಡ್ತೀನಿ, ಸಮೀಕರಣ 1 ಇದೆ ಅಲ್ಲ, ಇದ್ರ ಮೂಲಕ ನಾನು ಏನು ಮಾಡ್ತೀನಿ, ಎಕ್ಸ್ ಬೆಲೆಯನ್ನು ಕಂಡುಕೊಳ್ತೀನಿ. ಅಂದರೆ ಹೇಗೆ ಅಂತ ನೋಡ್ರಿ. ಇಲ್ಲೇ 2x = 11 - 3y ಆಗುತ್ತಾ. ಎಕ್ಸ್ ಏನಾಗುತ್ತಾ, 11 - 3y / 2 ಆಗುತ್ತಾ. ಹಾಗಾದರೆ ಎಕ್ಸ್ ಬೆಲೆ ಎಷ್ಟು ಸಿಕ್ತು, 11 - 3y / 2 ಸಿಕ್ತು. ಹೌದಾ, ಇದಕ್ಕೇನು ಮಾಡಿರಿ, ಸಮೀಕರಣ 3 ಅಂತ ಹೆಸರು ಕೊಡ್ರಿ. ಸಮೀಕರಣ 1, 2, 3 ಸಿಕ್ಕು. ನೆಕ್ಸ್ಟ್ ಏನು ಮಾಡಿರಿ, ಈ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸ್ರಿ. ಆವಾಗ ನಿಮಗೆ y ಬೆಲೆ ಸಿಗುತ್ತೆ. ಹೇಗೆ ಅಂತ ನೋಡ್ರಿ. ಇಲ್ಲೇ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ, 2 ಏನೈತಿ, 2x - 4y = -24 ಅಂತ ಐತೆ. ಹೌದಾ, ಇಲ್ಲಿ ನೋಡಿರಿ, 2 × ಎಕ್ಸ್ ಬೆಲೆ ಸಿಕ್ಕೈತಿ ನಮಗೆ 11 - 3y / 2 ಅಂತ ಸಿಕ್ಕೈತಿ. -4y = -24 ಆಯಿತು. ಹೌದಾ, ನೆಕ್ಸ್ಟ್ ಸ್ಟೆಪ್ಪು ಮಾಡಿರಿ, 2 ಏನು ಮಾಡಿರಿ, ಕ್ಯಾನ್ಸಲ್ ಮಾಡಿರಿ. ಉಳಿದಿರೋದೆಷ್ಟು, 11 - 3y - 4y = -24. ಇವಾಗ ಏನು ಮಾಡಿರಿ, 11 - 3y - 4y ಏನಾಗುತ್ತಾ, -7y = -24. ನೆಕ್ಸ್ಟ್ ಸ್ಟೆಪ್ಪು 11 ಈ -24 ಏನು ಮಾಡಿರಿ, ದಿಂದ ಒಳಗಡೆ ಹಾಕೋರಿ. ಅವಾಗ ಏನಾಗುತ್ತಾ, +24 ಆಗುತ್ತಾ. ಈ -7y ದಿಂದ ಹೊರಗಡೆ ಹಾಕಿದರೆ +7y ಆಗುತ್ತಾ. ಹೌದಾ, 11ಕ್ಕೆ 24 ಕೂಡಿಸಿದ್ರೆ ಎಷ್ಟು, 35. ಹೌದಾ, 11ಗೆ 24 ಆ್ಯಡ್ ಮಾಡಿದರೆ 35 ಸಿಕ್ತು. = 7y. ಹೌದಾ, ನೆಕ್ಸ್ಟ್ y ಏನಾಗುತ್ತೆ, 35 / 7 ಆಗುತ್ತಾ. ನೆಕ್ಸ್ಟ್ 7 1 7 5 35, 7 1 7 5 y ಎಷ್ಟಾಯಿತು, 5 ಸಿಕ್ತು. ಹೌದಾ, ಇವಾಗ y ಬೆಲೆ ಸಿಕ್ತು. ಈ y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸ್ರಿ. ಸಮೀಕರಣ 3 ಏನಿದೆ, x = 11 - 3y / 2 ಅಂತ ಐತಲ್ಲ, ಇದರಲ್ಲಿ ಏನು ಮಾಡಿರಿ, y ಬೆಲೆಯನ್ನು ಹಾಕಿರಿ. ಅವಾಗ ನಿಮಗೇನು ಸಿಗುತ್ತಾ, ಎಕ್ಸ್ ಬೆಲೆ ಸಿಗುತ್ತಾ. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ, ಆದೇಶಿಸಿದಾಗ x = 11 - 3 × y ಅಂತ ಐತಿ. ಹೌದಾ, y ಬೆಲೆ ಎಷ್ಟು ಸಿಕ್ಕೈತಿ, 5 ಸಿಕ್ಕೈತಿ / 2. ಹೌದಾ, ನೆಕ್ಸ್ಟ್ ಸ್ಟೆಪ್ಪು 11 - 5 3 15 / 2. ನೆಕ್ಸ್ಟ್ 11 ಒಳಗೆ -15 ಮೈನಸ್ ಮಾಡಿದರೆ ಎಷ್ಟು ಸಿಗುತ್ತಾ, -4 / 2. 2 1 2 2 ಅಂದರೆ ಎಷ್ಟಾಯಿತು, -2 ಆಯಿತು. ಎಕ್ಸ್ ಬೆಲೆ -2 ಆಯಿತು. y ಬೆಲೆ 5 ಸಿಕ್ತು. ಇವಾಗ ಏನು ಮಾಡಬೇಕು, ಎಕ್ಸ್ ಮತ್ತು y ಬೆಲೆಗಳು ಸಿಕ್ಕು. ಇದನ್ನೇನು ಮಾಡಬೇಕು,
ಸಮೀಕರಣ y mx ಪ್ಲಸ್ 3ಯಲ್ಲಿ ಹಾಕಿದಾಗ ನಿಮಗೆ ಏನು ಸಿಗುತ್ತೆ, ಎಮ್ ಬೆಲೆ ಸಿಗುತ್ತೆ. ಎಷ್ಟು ನೋಡೋಣ್ರಿ ಅದನ್ನು. y mx ಪ್ಲಸ್ 3 ಅಂತ ಐತಿ. ಹೌದಾ, y ಬೆಲೆ ಸಿಕ್ಕೈತಿ 5 m ಆ್ಯಸ್ ಇಟ್ ಈಸ್. ಇದನ್ನ ಕಂಡುಹಿಡಿಬೇಕಲ್ಲ, ಈಗ ಅದನ್ನು ಹಂಗೆ ಇಟ್ಕೋತೀನಿ. ಎಕ್ಸ್ ಬೆಲೆ ಸಿಕ್ಕೈತಿ -2 ಸಿಕ್ಕೈತಿ ಪ್ಲಸ್ 3 5 -3 ಆಗುತ್ತಾ, ಪ್ಲಸ್ 3 ಇದ್ದಿದ್ದು ಈ ಕಡೆ ಹೋದರೆ -3 -2m ಆಯಿತು. ನೆಕ್ಸ್ಟ್ ಸ್ಟೆಪ್ 5 3 ಕಳೆದರೆ ಎಷ್ಟು, 2 2m. ಈ 2 ಗೆಟ್ ಕ್ಯಾನ್ಸಲ್ಲ, ಎಷ್ಟು ಉಳಿತು, m ಏನಾಯಿತು -1 ಆಯಿತು. ಹಾಗಾದ್ರೆ ನಾವು ಏನು ಕಂಡುಹಿಡಿಬೇಕಾಗಿತ್ತಿಲ್ಲ, ಎಮ್ನ ಬೆಲೆಯನ್ನು ಕಂಡುಹಿಡಿಬೇಕಾಗಿತ್ತು. ಎಮ್ ಬೆಲೆ ಎಷ್ಟು ಸಿಕ್ತು, m -1 ಸಿಕ್ತು. ಇಲ್ಲಿಗೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಐತಿ ಕ್ವಶನ್. ಅದರೊಳಗೆ 1ನೇ ಕ್ವಶನ್ ಏನಿದೆ ನೋಡ್ರಿ, 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ, ಅವುಗಳನ್ನು ಕಂಡುಹಿಡಿಯಿರಿ ಅಂತ ಐತಿ. ಅಂದರೆ ಯಾವುದೇ 2 ಸಂಖ್ಯೆಯನ್ನು ನೀವೇನು ಮಾಡಬೇಕು, ಕಳೆದಾಗ ನಿಮಗೆ ಎಷ್ಟು ಸಿಗಬೇಕು, 26 ಸಿಗಬೇಕು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಇನ್ನೊಂದು ಸಂಖ್ಯೆಯು ಅದರ 3ರಷ್ಟಿದೆ, ಅಂದರೆ ಒಂದು ಸಂಖ್ಯೆಯ 3ರಷ್ಟು ಇನ್ನೊಂದು ಸಂಖ್ಯೆ ಇದೆ ಅಂತ ಹೇಳಿದ್ದಾರೆ. ಅವುಗಳನ್ನು ನಾವು ಕಂಡುಹಿಡಿಬೇಕು. ಯಾವ್ಯಾವು ಅಂತ ನೋಡ್ರಿ, ಇಲ್ಲೇ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಈಗ ನಾವೇನು ಮಾಡಬೇಕು, ಇಲ್ಲೇ ಯಾವ್ಯಾವ ಸಂಖ್ಯೆ ಅಂತ ಕೊಟ್ಟಿಲ್ಲ, ಹಾಗಾಗಿ ನಾವೇನು ಅನ್ಕೋಬೇಕಿಲ್ಲೇ, ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಅನ್ಕೋಬೇಕು. ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಇನ್ನೊಂದು ಸಂಖ್ಯೆ y ಆಗಿರಲಿ. ಒಂದು ಸಂಖ್ಯೆ ಎಕ್ಸ್ ಅಂತ ಅಂದ್ಕೊಂಡ್ವಿ, ಇನ್ನೊಂದು ಸಂಖ್ಯೆ y ಅಂತ ಅಂದ್ಕೊಂಡ್ವಿ. ಇಲ್ಲೇನಕ್ಕೆ ಹೇಳಿದಾರೆ, 2 ಸಂಖ್ಯೆಗಳ ವ್ಯತ್ಯಾಸ 26 ಆಗೈತಿ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನಂತ ಬರ್ಕೋತೀನಿ ನೋಡ್ರಿ, ಇಲ್ಲೇ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ, 26. ಹೌದಾ, ಇದನ್ನ ಹೆಂಗೆ ಬರ್ಕೋಬೇಕು ನೋಡ್ರಿ, ಇಲ್ಲೇ ಎಕ್ಸ್ ಮೈನಸ್ ವೈ, 2 ಸಂಖ್ಯೆ ಅಂದರೆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಇನ್ನೊಂದು ಸಂಖ್ಯೆ y ಆಗಿರಲಿ ಅಂತ ಹೇಳೀನಿ. ಈ 2 ಸಂಖ್ಯೆಗಳ ವ್ಯತ್ಯಾಸ ಅಂದ್ರೇನು, ವ್ಯವಕಲನ ಮಾಡಬೇಕು. ಇದನ್ನು ಮೈನಸ್ ಮಾಡಿದಾಗ ನಿಮಗೆ ಸಿಗಬೇಕು, 26 ಸಿಗಬೇಕು. ಈ ಈಕ್ವೇಷನಿಗೆ ಏನನ್ರಿ, ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲೇ ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ. ಹೌದಾ, 3ರಷ್ಟಿದೆ ಅಂತ ಹೇಳಿದ್ದಾರೆ. ಹಾಗಂದ್ರೆ ಹೆಂಗೆ ಬರ್ಕೋತೀರಿ ಇದನ್ನು, ಒಂದು ಸಂಖ್ಯೆ ಅಂದರೆ ಎಕ್ಸ್ ಆಗಿರಲಿ, ಅದರ 3ರಷ್ಟು ಅಂದರೆ ಮಲ್ಟಿಪ್ಲೈ 3 ಮಾಡಿಬಿಡ್ಬೇಕು. ಇದಕ್ಕೇನಂತ ಹೇಳ್ತೀವಿ ನಾವು, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ ಅಂತ ಹೇಳ್ತೀವಿ. ಈ ಸಮೀಕರಣವನ್ನು ನಾನೇನಂತ ಹೇಳ್ತೀನಿ, 2 ಅಂತ ಹೆಸರು ಕೊಡ್ತೀನಿ. ಇವಾಗ ಏನು ಮಾಡ್ತೀನಿ, ಸಮೀಕರಣ 1ರಲ್ಲಿ ಎಕ್ಸ್ ಬೆಲೆಯನ್ನು ಆದೇಶಿಸಿದಾಗ ಏನಾಗುತ್ತಾ ನೋಡ್ರಿ, ಇಲ್ಲಿ ಎಕ್ಸ್ ಬೆಲೆ ಎಲ್ಲೈತಿ, ಎಕ್ಸ್ ಸಿಕ್ಕೈತಿ 3y ಅಂತ ಸಿಕ್ಕೈತಿ. ಹೌದಾ, ಈ ಎಕ್ಸ್ ಬೆಲೆಯನ್ನು ನಾನು ಏನು ಮಾಡ್ತೀನಿ, ಸಮೀಕರಣ 1ರಲ್ಲಿ ಆದೇಶಿಸ್ತೀನಿ. ಅವಾಗ ಏನು ಸಿಗುತ್ತಾ ನೋಡ್ರಿ, ಎಕ್ಸ್ ಮೈನಸ್ ವೈ = 26 ಅಂತೈತೆ. ಎಕ್ಸ್ ಅಂದರೆ ಏನನ್ಬೇಕು, 3y ಅಂತ ಆದೇಶಿಸಬೇಕು ಅಥವಾ ತುಂಬಬೇಕು. ಎಕ್ಸ್ ಬೆಲೆಯನ್ನು 3y ಅಂತ ತುಂಬ್ರಿ, yಯನ್ನು ಆ್ಯಸ್ ಇಟ್ ಈಸ್ ಇಡ್ತೀನಿ, = 26. ಹೌದಾ, 3y ಒಳಗೆ 1y ಕಳೆದ್ರೆ 2y = 26 ಆಯಿತು. ಹೌದಾ, ಅಂದರೆ y ಬೆಲೆ ಎಷ್ಟಾಗುತ್ತಾ, y = 26 ಡಿವೈಡೆಡ್ ಬೈ 2, 2 1 2 13. ಹೌದಾ, ಹಂಗಂದರೆ y = ಎಷ್ಟಾಯಿತು, 13 ಆಯಿತು. ಹಾಗಾದರೆ y ಬೆಲೆ ಎಷ್ಟು ಸಿಕ್ತು ನಿಮಗೆ, 13 ಸಿಕ್ತು. ಈ y ಬೆಲೆಯನ್ನು ಏನು ಮಾಡ್ತೀರಿ, ಈಗ y ಬೆಲೆಯನ್ನು
ಸಮೀಕರಣ 2ರಲ್ಲಿ ಆದೇಶಿಸ್ತೀರಿ. ಅವಾಗ ನಿಮಗೇನು ಸಿಗುತ್ತೆ? ಎಕ್ಸ್ ಬೆಲೆ ಸಿಗುತ್ತೆ. ವೈ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ? ಎಕ್ಸ್ ಬೆಲೆ ಸಿಗುತ್ತಾ? ಹೌದಾ? ಎಕ್ಸ್ ಈಸ್ ಈಕ್ವಲ್ ಟು 3y ಅಂತ ಐತೆ ಸಮೀಕರಣ 2. ಇದರಲ್ಲಿ ಏನು ಮಾಡ್ತೀನಿ? ವೈ ಬೆಲೆಯನ್ನು ತುಂಬ್ತೀನಿ. ವೈ ಏನಾಯ್ತು? 13 ಆಯಿತು. ಹೌದಾ? ಎಕ್ಸ್ ಈಸ್ ಈಕ್ವಲ್ ಟು 3 × 13 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 3 13 ಸಹ ಎಷ್ಟಾಗುತ್ತಾ? 3 13 39. ಎಕ್ಸ್ ಬೆಲೆ ಸಿಕ್ತು, 39 ಸಿಕ್ತು. ನಮ್ಗೇನು ಕಂಡುಹಿಡಿಯಿ ಅಂತ ಹೇಳಿದರು? ಎರಡು ಸಂಖ್ಯೆಗಳು ವ್ಯತ್ಯಾಸ ಎಷ್ಟಾಗಿರ್ಬೇಕಂತ ಹೇಳಿದ್ದಾರೆ? 26 ಆಗಿರ್ಬೇಕಂತೆ. ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ ಅಂತ ಹೇಳಿದ್ದಾರೆ. ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಇವಾಗ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ಸಿಕ್ಕುವಲ್ಲ, ಈ ಎಕ್ಸ್ ಮತ್ತು ವೈ ಬೆಲೆಗಳು ಕರೆಕ್ಟ್ ಅದಾವು ಇಲ್ಲ ಅಂತ ನಾವು ತಾಳೆ ನೋಡೋಣ. ಎರಡು ಸಂಖ್ಯೆಗಳ ವ್ಯತ್ಯಾಸ ಏನಾಗಿರ್ಬೇಕು? 26 ಆಗಿರ್ಬೇಕು ಅಂತ ಹೇಳಿನ. ನೋಡ್ರಿ ಇಲ್ಲೇ ತಾಳೆ ನೋಡಿ, ತಾಳೆ ನೋಡಿ ಒಳಗೆ ನೋಡ್ರಿ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನಾಗಬೇಕು? 26 ಆಗಬೇಕು. ಇದು ಕರೆಕ್ಟ್ ಐತಿ ಇಲ್ಲ ಅಂತ ಎಕ್ಸ್ ಬೆಲೆ ಹೆಂಗೆ ಕಂಡು ಹಿಡಿತೀರಿ? ಎಕ್ಸ್ ಅಂದ್ರೆ 39 ಸಿಕ್ಕೈತೆ, ವೈ ಅಂದ್ರೆ 13 ಸಿಕ್ಕೈತಿ. 39ರೊಳಗೆ 13 ಕಳೆದ್ರೆ ಎಷ್ಟು ಸಿಗುತ್ತೆ ನಿಮಗೆ? 26. ಹಾಗಂದರೆ ಎಕ್ಸ್ ಮತ್ತು ವೈ ಬೆಲೆಗಳು ಏನಾಯ್ತು? ನಮಗೆ ಕರೆಕ್ಟಾಗಿ ಸಿಕ್ಕಿದಾವ. ಹಾಗಾಗಿ ನಾವು ಏನಂತ ಹೇಳ್ಬೋದು? ಎಕ್ಸ್ ಬೆಲೆ 39, ವೈ ಬೆಲೆ 13 ಅಂತ ಹೇಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.